ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಮೂಡುಬಿದಿರೆ ಮತ್ತು ಸುಳ್ಯ ನ್ಯಾಯಾಲಯಗಳಲ್ಲಿ ದಿನಾಂಕ 14/3/2026 ರಾಷ್ಟ್ರೀಯ ಲೋಕಾಯುಕ್ತವನ್ನು ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಹಾಗೂ ನ್ಯಾಯಾಲಯದಲ್ಲಿ ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿದೆ. ಈ ಲೋಕಾಯುಕ್ತನಲ್ಲಿ ಈ ಕೆಳಕಂಡ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳೋದು. ಅವುಗಳು ಯಾವೆಂದರೆ ಜಮೀನು, ನಿವೇಶನ, ಮನೆ, ಮೋಟಾರು ಅಪಘಾತ ಪ್ರಕರಣ, ಚೆಕ್ಕು ಅಮಾನ್ಯ ಮತ್ತು ಬ್ಯಾಂಕ್ ವಸೂಲಾತಿ ಪ್ರಕರಣ, ಅಕ್ರಮ ಮರಳು ಸಾಗಾಣಿಕೆ ಪ್ರಕರಣ, ಕಾರ್ಮಿಕ ಹಾಗೂ ನಷ್ಟ ಪರಿಹಾರ ವಿವಾದಗಳಿಗೆ ಸಂಬಂಧ ಪ್ರಕರಣ, ವಿಚ್ಛೇದನ ಪ್ರಕರಣಗಳನ್ನು ಹೊರತುಪಡಿಸಿ ವೈವಾಹಿಕ ಹಾಗೂ ಜೀವನಾಂಶ ಪ್ರಕರಣ, ಗ್ರಾಹಕರ ವಿವಾದಗಳಿಗೆ ಸಂಬಂಧಪಟ್ಟ ಪ್ರಕರಣ, ಭೂ ಸ್ವಾಧೀನ ಮತ್ತು ಭೂ ಸ್ವಾಧೀನ ಪರಿಹಾರ ಹಂಚಿಕೆ ಪ್ರಕರಣ, ವಿದ್ಯುತ್ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಪಟ್ಟ ಪ್ರಕರಣ, ವೇತನ ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು, ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು, ಹಾಗೆಯೇ ಕಾನೂನು ಪ್ರಕಾರ ರಾಜಿ ಆಗಬಲ್ಲ ಎಲ್ಲ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಈ ಲೋಕಾಯುಕ್ತನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ನಾವು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 54,677 ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 3,000 ಪ್ರಕರಣಗಳನ್ನು ರಾಜಿ ಆಗಬಹುದಾದ ಪ್ರಕರಣ ಎಂದು ನಾವು ಗುರುತಿಸಿದ್ದೇವೆ. ಅವುಗಳ ಪೈಕಿ ಈಗಾಗಲೇ 220 ಪ್ರಕರಣಗಳು ರಾಜಿಯಾಗಿದೆ. ಅದೇ ರೀತಿಯಾಗಿ ಈ ಮೀಡಿಯೇಷನ್ ಕೂಡ ಮಧ್ಯಸ್ಥಿಕೆ, ಅದರಲ್ಲಿಯೂ ಕೂಡ ನಾವು 931 ಪ್ರಕರಣಗಳನ್ನು ರಾಜಿ ಮಾಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ಲೋಕಾಯುಕ್ತನಲ್ಲಿ ಕೂಡ 126 ಪ್ರಕರಣಗಳನ್ನು ರಾಜಿ ಮಾಡಲಾಗಿದೆ. ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನ್ಯಾಯಾಧೀಶರು ಮತ್ತು ವಕೀಲರು, ಅದೇ ರೀತಿಯಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ದಿನಾಲು ಈ ಬೈಠಕ್ಗಳನ್ನು ಮಾಡಲಾಗಿರುತ್ತದೆ. ಮತ್ತು ಈ ಲೋಕಾಯುಕ್ತನಲ್ಲಿ ಇಬ್ಬರು ಪಕ್ಷಕಾರರಿಗೆ ಒಪ್ಪಿಗೆ ಆಗುವಂತ ರೀತಿಯಲ್ಲಿ ಪ್ರಕರಣವನ್ನು ಬಗೆಹರಿಸಲಾಗುತ್ತದೆ ಮತ್ತು ಇದರಲ್ಲಿ ಅವರ ಮಧ್ಯೆ ಇರುವ ಸಂಬಂಧ ಅದೇ ರೀತಿಯಾಗಿ ಮುಂದುವರಿಯುತ್ತದೆ. ಅದೇ ರೀತಿಯಾಗಿ ರಾಜಿ ಮಾಡಿಕೊಂಡ್ರೆ ಅವರು ಕೋಟಿ ಕಟ್ಟಿದ ಶುಲ್ಕವನ್ನು ಕೂಡ ಅವರು ವಾಪಸ್ ಪಡಿತಾರೆ. ಅದೇ ರೀತಿಯಾಗಿ ಆ ರಾಜಿಯ ಬಗ್ಗೆ ಮೇಲ್ಮನವಿ ಕೂಡ ಇಲ್ಲ. ಆದ್ದರಿಂದ ತ್ವರಿತ ನ್ಯಾಯಕ್ಕಾಗಿ ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಕಕ್ಷಿದಾರರಿಗೆ ಇದೊಂದು ವಿಶೇಷ ಅವಕಾಶ ಆಗಿದೆ. ಈ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ಕೈ ಜೋಡಿಸಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವಲ್ಲಿ ನಮಗೆ ಸಹಕಾರ ನೀಡಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೆ. ಹ 220 ಈಗಾಗಲೇ ಸೆಟ್ಲ್ ಆಗೋಗಿದೆ. ಲೋಕ ಅದಾಲತ್ನಲ್ಲಿ ತಗೊಳ್ತೀವಿ. ಸೆಟ್ಲ್ 3,000 ಐಡೆಂಟಿಫೈ ಮಾಡಿದ್ವಿ. 3,000 ಮಾಡುವ ಅಂತ ಟೈಮ್ ಇದೆ ಅವರಿಗೆ ನಮ್ಗೆ ಕಳಿಸ್ಲಿಕ್ಕೆ. 931 ಮೀಡಿಯೇಷನ್ ಸಂಬಂಧಪಟ್ಟ 2.0 ಮೀಡಿಯೇಷನ್ ಅದು ಕೂಡ ಲೋಕಾಯುಕ್ತ ಮೀಡಿಯೇಷನ್ ಅಂತ ಎರಡು ಇದೆ. ಮೀಡಿಯೇಷನ್ 931 ರೆಫರ್ಡ್, 126 ಆಲ್ರೆಡಿ ಸೆಟ್ಲ್. ಸಕ್ಸಸ್ಫುಲ್ ಸಿಟ್ಟಿಂಗ್ಸ್ ಅಲ್ಲಿ ಅದು ಆಗಿ ಬಂದಿದೆ. ಸ್ಪೆಷಲ್ ಡ್ರೈವ್ ಅಲ್ಲಿ ಸ್ಪೆಷಲ್ ಮೀಡಿಯೇಷನ್ ಡ್ರೈವ್ 2.0 ಅಂತ ಶುರುವಾಗಿದೆ. ಇದು ಸೆಕೆಂಡ್ ಅಕ್ಟೋಬರ್ಗೆ ಮುಂದೆ ಅದು ಮುಗಿದ ಸೆಕೆಂಡ್ ಕ್ಯಾಂಪ್ 2.0 ಅಂತ ಹೇಳಿ ಎರಡನೇದು ಶುರುವಾಗಿದೆ. ಎರಡನೇದಕ್ಕೆ ಇದು ಎರಡನೇದಾಗಿದೆ. ಸೆಕೆಂಡ್ ಡ್ರೈವ್ ಸ್ಟಾರ್ಟ್ ಆಗಿದೆ. 900 ಅಲ್ಲಲ್ಲ, ಅದು ಬಿಟ್ಟು ಅದಾಗೋಯ್ತು. ಹೊಸದಾಗಿ 931 ಪ್ರಕರಣ ಪುನಃ ಬಂದಿದೆ. 54,677 ಒಟ್ಟು ಜಿಲ್ಲೆಯಲ್ಲಿ ನಮ್ಮ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ
ಇದೆ ಫಿಗರ್ ಇದೆ. ನಾವು ಇದರಲ್ಲಿ ರಾಜಿ ಮಾಡಬಹುದಾದ ಪ್ರಕರಣಗಳು ಗುರುತಿಸಿದ್ದೇವೆ. ನಮ್ಮಲ್ಲಿದೆ. ಈ ಫಿಗರ್ ಕೊಡ್ತೀವಿ. ನಾವು ಯಾವ್ದು ರಾಜಿ ಆಗ್ಬೋದು ಅಂತ ನಾವು ವಕೀಲರು ನಾವೆಲ್ಲ ತೀರ್ಮಾನ ಮಾಡಿ ಅದು ನೀವು ಪರ್ಟಿಕ್ಯುಲರ್ಸ್ ಕೊಡ್ತೀವಿ. 5 years. ಅದು ಇವತ್ತು ಗೊತ್ತಾಗೋದಿಲ್ಲ. ಕೊನೆ ದಿನ 14/3 ಎಷ್ಟು 5 years ಸೆಟ್ಲ್ ಆಯ್ತು, ಎಷ್ಟು 10 years. ಆ ಕ್ಯಾಟಗರಿ ಇನ್ನೂ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ. ಕೊನೆ ದಿನ ಮಾಡ್ತೀವಿ, ಲಾಸ್ಟ್ ಡೇ. ಕೊನೆ ದಿನ ಮಾಡಿ ನಿಮ್ಗೆ ಇಯರ್ ವೈಸ್ ಮಾಡಿಲ್ಲ. ಪೆಂಡೆನ್ಸಿಯಲ್ಲಿ 3,000 ಆಲ್ರೆಡಿ ಐಡೆಂಟಿಫೈ. ಕೋರ್ಟ್ಗಳಿಂದ ಐಡೆಂಟಿಫೈ ರಾಜಿ ಆಗಬಹುದಾದ ಪ್ರಕರಣ ಅಂತ ಯಾವ ರಾಜಿ ಆಗ್ಬಹುದು, ರಾಜಿ ಸಂಧಾನ ಆಗೋದಿಲ್ಲ ಮಾಡುದು. ಅಂತ. ಅಲ್ಲಿವರೆಗೂ ರೆಫರ್ ಮಾಡ್ತೀವಿ. 14/3 ಅವತ್ತು ಲಾಸ್ಟ್ ಇರುತ್ತೆ. ಅವತ್ತು ಕೂಡ ನಾವು ರೆಫರ್ ಮಾಡಿದ್ರೆ ಯಾರಾದ್ರೂ ಬಂದ್ರೆ ನಂತರ ಬಂದ್ರು ಕೂಡ ಅವತ್ತು ಕೂಡ ನಾವು ತಗೊಂಡು ರಾಜಿ ಮಾಡ್ತೀವಿ. ವಕೀಲರ ಮೂಲಕ ನಮ್ಗೆ ಅರ್ಜಿ ಕೊಟ್ಟರೆ ಅದನ್ನ ತಗೊಳ್ತೀವಿ. ಅದು ತಗೊಳ್ತೀವಿ. ವಕೀಲರು ಬರ್ಬೇಕು ಅಂತೇನಿಲ್ಲ. ಅರ್ಜಿ ಒಂದು ಕೊಡಬೇಕು. ಆ ತಾರ್ನ ಅಲ್ಲೇ ನಡೆಯುತ್ತೆ. ಅಲ್ಲೇನೆ ಇಲ್ಲಿ ಪ್ರಕರಣ ಇಲ್ಲಿ ತಾರ್ಕ್ನಲ್ಲಿ ಪುತ್ತೂರು ಎಲ್ಲ ಕಡೆ ಇದೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿನಲ್ಲಿ ಮತ್ತೆ ಇಲ್ಲಿ ಇದು ಅಮೌಂಟ್. ಕಳೆದ ಸಲ ನಾವು 3,499 ಪ್ರಕರಣ ಸೆಟಲ್ ಮಾಡಿ ಕಳೆದ ಹೋಗ. ಅದು ಅದರಲ್ಲಿ ಅಮೌಂಟ್ ನಿಮ್ಗೆ ಸುಮಾರು 32 ಕೋಟಿ ಚಿಲ್ಲರೆ ಹಣ ಅದು ಸೆಟ್ಲ್ ಆಗಿದೆ. ಅದು ನ್ಯಾಷನಲ್ ಪೆಂಡಿಂಗ್ ಕೇಸಸ್ 32 crore 54 lakhs ಅಮೌಂಟ್ ಆಗಿದೆ. ಅದೇ ರೀತಿಯಾಗಿ ಆ PLC ಮ್ಯಾಟರ್ ಅಂತ ಪ್ರೀ ಲಿಟಿಗೇಷನ್ ಕೇಸ್ ಅಂತ ಅದು 2,94,167 ಅದಕ್ಕೆ 102 ಕೋಟಿ ಅದು PLC ಮ್ಯಾಟರ್ಸ್. ಅದು 2 ಲಕ್ಷ ಚಿಲ್ಲರೆ ಇದೆ. 2,94,000 PLC ಮ್ಯಾಟರ್. ಅಮೌಂಟ್ ಪೇಡ್ 102 ಕೋಟಿ ಚಿಲ್ಲರೆ. ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ. ಅದು ನಮ್ಮ ಕಂದಾಯ ಇದು ಸೇರಿ 2,94,167. ಅದು ಪ್ರಾಪರ್ಟಿ ಟ್ಯಾಕ್ಸ್ ಸಹ ಸೇರಿದೆ. ಪ್ರಾಪರ್ಟಿ ಟ್ಯಾಕ್ಸ್ ಇದೆ. ಆಮೇಲೆ ಟ್ರಾಫಿಕ್ ಸೇರಿ ಅದು 102 ಎಲ್ಲ ಸೇರಿ ಆಗಿದೆ. ಎಲ್ಲ ಸೇರಿ ಅಷ್ಟಾಗಿದೆ. ಕಲೆಕ್ಟೆಡ್ ರಿಕವರಿ ಆಗಿದೆ ಡ್ಯೂರಿಂಗ್ ದಟ್ ಲೋಕದಾನ. ಪ್ರಾಪರ್ಟಿ ಟ್ಯಾಕ್ಸ್ ನಮ್ಮ ಮಂಗಳೂರು ಪ್ರಾಪರ್ಟಿ ಮಹಾನಗರ ಪಾಲಿಕೆ. ಮತ್ತೆ ರಾಜಿಯಲ್ಲಿ ಇತ್ಯರ್ಥ ಆಗುವಂತ ಮ್ಯಾಟರ್ಸ್ ಇದು ಮಾತ್ರ ಹೇಳ್ತಾ ಇದ್ದಾರೆ. ರಾಜಿ ಆಗದಲ್ಲದು ಬೇರೆ ಇರ್ತದೆ. ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಿ ಕ್ಲೋಸ್ ಆಗೋದು ಬೇರೆ ಇರ್ತದೆ. ಇದು ಓನ್ಲಿ ರಾಜಿಗೆ ಸಂಬಂಧ. ಇಲ್ಲಿ ಮೇಲ್ಮನವಿ ಇಲ್ಲ. ಇಷ್ಟು ಕೇಸಲ್ಲೂ ಕೂಡ ಮೇಲ್ಮನವಿ ಇರುತ್ತಿಲ್ಲ. ಮತ್ತೆ ಕೋರ್ಟ್ ಫೀಸ್ ಪೂರ್ತಿ ವಾಪಸ್ ಇದು ಇಲ್ಲಿನೂ ಬರ್ತದೆ. ರಾಜಿ ಮಾಡ್ಕೊಳ್ತದೆ. ಯಾವ ರೀತಿ ಕ್ರಮ ಆಗ್ತಾ ಇದೆ? ಅದು ತಗೊಳ್ತಾ ಇದ್ವಿ. ಅದು ಪ್ರಯಾರಿಟಿ ಮೇಲೆ ತಗೊಳ್ತೇವೆ. ಹಳೆ ನ್ಯಾಯಾಲಯದಲ್ಲಿ ಹಳೆ ಕೇಸುಗಳನ್ನು ಪ್ರಯಾರಿಟಿ ಕೊಡ್ತಾ ಇದ್ವಿ. ಹಳೆ ಕೇಸು ಅದ್ರಲ್ಲಿ ರಾಜ ಆಗಬಹುದಿದ್ರೆ ಅವ್ರು ತಗೊಳ್ತೀವಿ. ಹೇಳಿ. ನೀವು ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಅರ್ಜೆಂಟ್ ಬೇಕು. ಅದೇನಾಗುತ್ತೆ ನಮ್ಮಲ್ಲಿ ಅಲ್ಲಿ
ವೈಸ್ ರಾಜ್ಯದಲ್ಲಿ ಎಕ್ಸಿಕ್ಯೂಟಿವ್ ಚೇರ್ಮನ್. ಫಾರ್ ಎಕ್ಸಾಂಪಲ್ ನಿಮ್ಮ ಕೌಂಟರ್ ಪಾರ್ಟ್ ಉಡುಪಿ ಇಲ್ಲ ಇಟ್ ಕಮ್ಸ್ ಇನ್ ಈವ್ನಿಂಗ್ ಸರ್ ಅದು ನಮಗೆ ಬಂದ್ರೆ ಬೇಗ ಬರ್ತದೆ. last time ಇಲ್ಲ, ನಾವು ಕಾಲ್ ಮಾಡಿ ಕೇಳಿದಾಗ ಲಾಸ್ಟ್ ಟೈಮ್ ನಿಮ್ಮ ಎಲ್ಲ ಡಿಮ್ಯಾಂಡ್ಸ್ ಮೇರೆಗೆ ನಾನು ಅವತ್ತೇ ಸಂಜೆ ಕಾಲ್ ಮಾಡಿ ಕೇಳಿದಾಗ ನೀವು ನಿಲ್ಲಿ, ನಾವಲ್ಲಿ ಪ್ರೆಸ್ ಮೀಟ್ ಮಾಡೋವರೆಗೂ ವೇಟ್ ಮಾಡಿ, ನಾವು ಮಾಡಿದ್ಮೇಲೆ ಅದೇ ನೀವು ಅದು ಬಿಡುಗಡೆ ಮಾಡಿ ಅಂತ ರಾಜ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿದ ನಂತರ ಕೊಡ್ಬೇಕಂತ ಈಗ ನಮ್ಗೆ ಆದೇಶದ ಮೇರೆಗೆ ನಾವು ಡೈರೆಕ್ಷನ್ ಪ್ರಕಾರ ನೀವು ಸ್ಪೀಡ್ ಮಾಡಿ ಆಗ್ತಾ ಇದೆ. ಈಗ ಅವತ್ತಿನ ದಿವಸ ನೀವು ನಡಕಂದ್ರೆ ಈಗ ಸುದ್ದಿ ಮಾಡಿ ಆದಷ್ಟು ಬೇಗ. ನೀವು ಸಹಿತ ಸುದ್ದಿ ನೀವು ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹೌದು ಆಗಿದ್ದ ಆದಷ್ಟು ಬೇಗ ಕೊಡ್ತೀವಿ, ಮಾಡ್ತಾ ಇದ್ದೀವಿ. ಅಲ್ಲ ಎಲ್ಲ ಕಡೆ ಇದೆ, ನಡೆದಿದೆ. ಪುತ್ತೂರಲ್ಲಿ ಆಗಿದೆಯಲ್ಲ, ಉತ್ತರಲ್ಲಿ ಆಗಿದೆ, ಬೇರೆ ಲಾಸ್ಟ್ ಮಂತ್ ಆಯ್ತು. ಮುಲ್ಕಿಯಲ್ಲಿ ಇದೆ, ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಮುಲ್ಕಿ, ಕಡಬ, ಐಡೆಂಟಿಫೈ ಆಗ್ತಾ ಇದೆ. ಉಲ್ಲಾಳ ಜಾಗ ಎಲ್ಲ ನೋಡ್ತಾ ಇದ್ವಿ. ಅದೆಲ್ಲ ನಡೆದಿದೆ, ಪ್ರಕ್ರಿಯೆ ಎಲ್ಲ ನಡೆದಿದೆ. ಉಲ್ಲಾಳ ಮತ್ತೆ ಮುಲ್ಕಿಯಲ್ಲಿ ನೋಡ್ತಾ ಇದ್ದೀವಿ. ಕಡಬದಲ್ಲಿ ಜಾಗ ನೋಡಿ ಆಗಿದೆ, ಈಗೆಲ್ಲ ನಡೆದಿದೆ. ಕಡಬದಲ್ಲಿ ಜಾಗ ಎಷ್ಟು? ಅದು ನಮ್ಗೆ ಮಾಹಿತಿ ಆಫೀಸಲ್ಲಿ ಇರ್ತದ. ನಡೆದ ಜಾಗ ಎಲ್ಲ ನೋಡಿ ಇದಾಗಿದೆ. ಕೋರ್ಟಲ್ಲಿ ಸಪರೇಟ್ ತಾಲೂಕು ಅಲ್ವಾ, ಈಗ ತಾಲೂಕು ಕೋರ್ಟ್ ಎಲ್ಲ ಎಸ್ಟಾಬ್ಲಿಷ್ 3 ತಾಲೂಕಿನಲ್ಲಿ ಕಡಬ, ಉಲ್ಲಾಳ, ಮುಲ್ಕಿ ಹೊಸ ತಾಲೂಕಾಗಿದೆ, ಕೋರ್ಟ್ ಆಗಿಲ್ಲ. ಅದನ್ನ ತಗೊಳ್ತಾ ಇದ್ವಿ. ಅಂದ್ರೆ ಅಂದ್ರೆ ಅದು ಫ್ಲಕ್ಚುವೇಟ್ ಆಗ್ತದೆ ಇಷ್ಟ ಅಂತ. ಫ್ಲಕ್ಚುವೇಟ್ ಎಷ್ಟು ಪರ್ಸೆಂಟ್ ನಾವು 15% ಅಂತೂ ಐಡೆಂಟಿಫೈ ನಾವು ಮಾಡ್ಲಿ, ಐಡೆಂಟಿಫೈ ಮಾಡಿರ್ತೀವಿ. 15% ಮಾಡ್ತೀವಿ ಅಂತ ಅಂದ್ರೆ 15% ಅಲ್ಲಿ ಒಂದು 5% ಆಗ್ತದೆ. 5% ಟೋಟಲ್ ಪೆಂಡೆನ್ಸಿಯಲ್ಲಿ 5% ರಾಜ ಆಗುತ್ತೆ. ಹ್ಮ್ 5% ಆಗುತ್ತೆ. ಅಲ್ಲಲ್ಲ, ಹಾಗಲ್ಲ, ಟೋಟಲ್ ಅಲ್ಲಿ 5% ಆಗ್ತದೆ. ಟೋಟಲ್ ಈಗ ರೆಫರ್ ಆದಲ್ಲಿ ಇಲ್ಲ, 3000 ಅಂತಂದ್ರೆ ಆಲ್ಮೋಸ್ಟ್ ನಮ್ಗೆ ಆಗ್ತದೆ ನೋಡಿ. ಲಾಸ್ಟ್ ಟೈಮ್ ನಮ್ಗೆ 3499 ಪ್ರಕರಣ ಆಗಿದೆ. ಅವಾಗ ಇದ್ದದ್ದು 55,555 ಟೋಟಲ್ ಮ್ಯಾಟರ್ಸ್. ನಮ್ಗೆ ಸೆಟ್ಲ್ ಆಗಿದ್ದು 3499. ಇಲ್ಲ, 50% ಆಗಿದೆ. ಇಲ್ಲ ಮೋರ್ ದೆನ್ ಅದಕ್ಕೆ ರಾಜ ಆಗ್ಬೋದು ಅಲ್ಲಿ. ಮೋರ್ ದೆನ್ ಜಾಸ್ತಿ ರಾಜ್ಯ ಆಗಬಲ್ಲ ಅಂತ ಅದು ಮಾಡಿರೋದ್ರಲ್ಲಿ ಎಷ್ಟು percent ಆಗಿದೆ? ಸುಮಾರು 7,000. 50%, above 50% ಆಗಿದೆ. ಈ ಸಾರಿ ಅಂತೂ 3,000 ನಿಮ್ಗೆ ಏನ್ ಫಿಗರ್ ಕೊಡ್ತಾ ಇದ್ವಿ, ಆಲ್ಮೋಸ್ಟ್ ಆಗುವಂತ ಕೇಸ್ ಎಬೋ 3,000 ದಾಟುತ್ತೆ ನಾವು. ಇಲ್ಲಿ ನಮ್ದು 138 ಚೆಕ್ ಬೌನ್ಸ್ ಮತ್ತೆ MVC ಮ್ಯಾಟರ್ಸ್, ಮೋಟಾರ್ ವೆಹಿಕಲ್ಸ್ ಆಕ್ಸಿಡೆಂಟ್ ಕ್ಲೇಮ್ಸ್. ಸ್ವಲ್ಪ ಇನ್ಶೂರೆನ್ಸ್ ಕಂಪನಿ ಅವರೆಲ್ಲ ಯಾವ್ದು ಮಾಡ್ಬೋದು ಅಂತದೆಲ್ಲ ಮಾಡ್ತಾರೆ. ಇದು ಟೋಟಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಟೆಸ್ಟ್ ಕೇಸಸ್ ಬಂದಿತ್ತು ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ನಾವು ಹೇಗಿದೆ ರೆಗ್ಯುಲರ್ ಕೇಸಸ್ ಇನ್ಸ್ಟಿಟ್ಯೂಟ್ ಕೇಸಸ್ ಡಿಸ್ಕ್ಲೋಸ್ ನಂಬರ್ ಆಫ್ ಕೇಸಸ್ ಡಿಸ್ಕ್ಲೋಸ್ ಹೇಗಿದೆ ಎವರೇಜ್ ಮಾಡ್ತಾ ಇದೀವಿ. ನಮ್ದು ರೆಗ್ಯುಲರ್ ಆಗಿ ಮೆರಿಟ್ಸ್ ಮ್ಯಾಗ ನಮ್ದು ಬೇರೆ ಆಗ್ತದೆ. ನಾವು ಕೋರ್ಟ್ ತೀರ್ಮಾನ ಮಾಡೋದು ಬೇರೆ. ತೀರ್ಮಾನ ಆಗೋದು ಆಮೇಲೆ ಈಗ ಲೋಕದಾಲತ್ತೆಲ್ಲ ಬೇರೆ ಬೇರೆ ಮೀಡಿಯೇಷನ್ ಮಾಡ್ತಾ ಇದ್ವಿ, ಲೋಕದಾಲತ್ತು ಆಗ್ತಾ ಇದೆ. ಇದರಲ್ಲಿ ನಂಬರ್ ಆಫ್ ಕೇಸಸ್ ಅಗೇನ್ಸ್ಟ್ ನಂಬರ್ ಆಫ್ ಕೇಸಸ್ ಡಿಸ್ಪೋಸ್ ಲಾಸ್ಟ್ ಇಯರ್ ಹಿಂದಿನ ಹೇಗೆ ಹೌ ಡು ಯು ಸಿ ಇಸ್ ಇಟ್ ಇಂಪ್ರೂವ್ಮೆಂಟ್ ನಂಬರ್ ಆಫ್ ಕೊಡ್ತಾರೆ ಬೇರೆ ಮಾಡಿ ಸಾಹೇಬ್ರಿಗೆ ಲೇಟ್ ಆಗ್ತದೆ ಕೋರ್ಟ್ ಹಾಲಿಗೆ ಕೋರ್ಟ್ ತಗೊಳ್ಳಿ.